ಎಷ್ಟೋ ಮನವಿಗಳಿಗೆ ಸ್ಪಂದಿಸದ ಅಧಿಕಾರಿಗಳು. ಕನಕಗಿರಿ ಆಗಸ್ಟ್ 16 ತಾಲೂಕಿನ ರಾಂಪುರ ಕೆರೆಯ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡುತ್ತಿದ್ದ ರೈತನ ವಿರುದ್ಧ ಆಂಜನೇಯ ಕೆರೆ ನಿರ್ವಹಣಾ ಸಂಘದ ವತಿಯಿಂದ ಕಂದಾಯ ಇಲಾಖೆಗೆ ಶುಕ್ರವಾರ ಮನವಿ ಸಲ್ಲಿಸಿದರು. ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡುತ್ತಿದ್ದು ಹೆಚ್ಚಾಗಿದ್ದು, ಸಮೀಪದ ರಾಂಪುರ ಗ್ರಾಮದ ಕೆರೆಯು ವಿಸ್ತೀರ್ಣವನ್ನು ಮೀರಿ ಪರಾಪುರ ಗ್ರಾಮದ ಯಮನಪ್ಪ ಹುಳ್ಳಿಯವರು ಸುಮಾರು ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ. ಗ್ರಾಮಸ್ಥರು ಹಲವು ಬಾರಿ ಇವರಿಗೆ ತಿಳಿಸಿ ಹೇಳಿದರೂ ಕೂಡ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರೂ ಸಹ ಯಾವುದಕ್ಕೂ ಕಿವಿಗೊಡದೆ ಅಧಿಕಾರಿಗಳ ಮತ್ತು ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆಂದು ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಆಂಜನೇಯ ಕೆರೆ ನಿರ್ವಹಣಾ ಸಂಘದ ಅಧ್ಯಕ್ಷ ಯಲ್ಲಪ್ಪ, ಕಾರ್ಯದರ್ಶಿ ಕಂಠಪ್ಪ, ಬಾಳನಗೌಡ, ಎಂಕಪ್ಪ, ತಿಪ್ಪಣ್ಣ, ರಾಮನಗೌಡ, ಹನುಮಂತ ಕುರಿ, ರಾಮಣ್ಣ, ಹನುಮೇಶ್, ಬಸವರಾಜ್, ರಂಗಪ್ಪ, ಶಿವಶಂಕರಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ಇಲ್ಲ ನೀ ಮತ್ತೆ ಮಾಡ್ತೀನಿ ಅಂದ್ರೆ ಮತ್ತೆ ಬೇರೆ ಆಗತ್ ನೋಡು. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನ್ ನನ್ನ ಮೇಲೆ ಅವಾಜ್ ಆಗ್ತಿ ಅಂದ್ರೆ ನೋಡಿ ಏನ್ ಮಾಡಿದ ನಾನು ಏನ್ ಹಂಗ ನಿನ್ ಕೆರೆ ಎಲ್ಲ ನೀನೇ ಮಾಡ್ಕೊಳ್ತೀಯ. ಏನ್ ಹೊಲ ಐತಿ ನೀನ್ ಮಾಡ್ಕೊಂಡಿದ್ದೆ. ಇಷ್ಟು ದಿನ ಎಲ್ಲೋಗಿದೆ ನಾನು ಇಂಜಿನಿಯರ್, ಈ ಕೆರೆ ಇಂಜಿನಿಯರ್. ಅಷ್ಟೇ ಮಾಡ್ತೀನಿ. ಈಗ ನಾನು ಅಲ್ಲಿವರೆಗೆ ಏನು ಮಾಡ್ಬೇಕಂತ ಒಂದು ನಿಮಿಷ ನೋಡಪ್ಪ, ನಾನು ಇರಲ್ಲ, ನೀವು ಬಂದು ಕಂಪ್ಲೇಂಟ್ ಕೊಡೋಣ. ಅವ್ರು ತಗೊಳ್ಳೆ ಸರ, ನಾವು SC ಬರ್ರಿ, ನಾವು ಅಟ್ರಾಸಿಟಿ ಆಗ್ತು ಬರ್ರಿ. ನಿಮ್ ಜೋಡಿ ನಿಮ್ಮ ರಕ್ಷಣೆ ಬರ್ರಿ. ನಮಸ್ಕಾರ, ನಮ್ಮ ಹೆಸರು ಶುಭಕಿರಣ ನಾಯಕ್ ಅಂತೇಳಿ. ನಮ್ಮದು ರಾಂಪುರ ಗ್ರಾಮ, ಕನಕಿರಿ ತಾಲೂಕು, ಕನಕಿರಿ ಹೋಬಳಿನೇ. ನಮ್ಮ ರಾಂಪುರ ಕೆರೆ 364 ಎಕರೆ ವಿಸ್ತೀರ್ಣವಿದ್ದು, ಆ ಒಂದು ಕೆರೆಯನ್ನು ಪರಾಪುರ ಗ್ರಾಮದ ಹನುಮಂತ ತಂದಿ ಯಮನಪ್ಪ ಹುಳ್ಳಿ ಇವರು ಅದನ್ನು ಸುಮಾರು ಒಂದು 5 ರಿಂದ 6 ಎಕರೆ ಒತ್ತುವರಿ ಮಾಡಿದ್ದು. ಆ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಆ ಕೆರೆಯ ಒಡ್ಡಿನಿಗಿಂತ ತಮ್ಮ ಹೊಲದ ಒಡ್ಡನ್ನು ಎತ್ತರ ಮಾಡಿಕೊಂಡಿದ್ದು, ನಡಕೆರೆಯಲ್ಲಿ ಹೊಲವನ್ನು ಮಾಡಿಕೊಂಡಿದ್ದು, ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಕಾರಣದಿಂದ ನಾವು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ ಕನಕಿರಿ ಇಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ. ನಾವು MI ಡಿಪಾರ್ಟ್ಮೆಂಟ್ ಚಲುಕುಮಾರ್ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇದೆಲ್ಲ ಆದ ನಂತರ CPI ಸರ್ ಚಲುಕುಮಾರ್ ಸರ್ರನ್ನು ಕರೆಸಿ, ನಮ್ಮನ್ನು ಕರೆಸಿ, ಅವ್ರನ್ನ ಕರೆಸಿ, ಆ ಒಂದು ಪ್ಲೇಸಿಗೆ ನಮ್ಮನ್ನೆಲ್ಲರನ್ನು ಕರೆಸಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಆ ಯಮನಪ್ಪ ಕುರಿ ಮತ್ತು ಹನುಮಂತ ತಂದೆ ಯಮನಪ್ಪ ಕುರಿ ಅವ್ರ ಮಕ್ಕಳು ಎಲ್ಲ ಸೇರಿ ಚಲುಕುಮಾರ್ ಸಾಹೇಬರಿಗೆ, ಯಮನಪ್ಪ ಹುಳ್ಳಿಯವರು ಮತ್ತು ಹನುಮಂತ ಹುಳ್ಳಿಯವರು ಎಲ್ಲರೂ ಸೇರಿ ಸಣ್ಣ ನೀರಾವರಿ ಆಫೀಸರ್ ಆದಂಥ ಚಲುಕುಮಾರ್ ಸರ್ ಅವರಿಗೂ ದಬ್ಬಳಿಕೆ ಮಾಡಿ ಅವರನ್ನು ಎದುರಿಸಿ ಅವರನ್ನು ಹೊಡಿಲಿಕ್ಕೆ ಬಂದು ಆ ಒಂದು ಹೊಲ ಒತ್ತುವರಿ ಮಾಡಿದ್ದನ್ನು ಕೆರೆಗೆ ಬಿಟ್ಟುಕೊಡ್ಲಾರ್ದನ್ನು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಪೊಲೀಸ್ ಕನಕಿರಿ ಠಾಣೆಯವರು ಇದಕ್ಕೆ ಇನ್ನೂ ಏನೂ ತನಿಖೆ ತೆಗೆದುಕೊಳ್ತಾ ಇಲ್ಲ ಮತ್ತು ಈ ನೀರಾವರಿ ಇಲಾಖೆ ಅದನ್ನು ತನಿಖೆ ಮಾಡ್ತಾ ಇಲ್ಲ. ನಮಗೆ ಕೆರೆಯನ್ನು ಬಿಡಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಆ ಕೆರೆಯನ್ನು ಬಿಡಿಸಿ, ಅದು ಲಕ್ಷಾಂತರ ರೈತರಿಗೆ ಆ ಕೆರೆ ನೀರಾವರಿಗೆ ಅನುಕೂಲ ಆಗ್ತೈತಿ. ಆ ಕೆರೆ ಅನುಕೂಲ ಆಗೋದ್ರಿಂದ ಆ ಕೆರೆಯನ್ನು ಉಳಿಸ್ಕೊಳ್ಬೇಕನ್ನೋದು ನಮ್ಮ ಒಂದು ಊರಿನವರು, ಗ್ರಾಮಸ್ಥರು ಎಲ್ಲರ ಒಂದು ಕೆರೆ ಉಳಿಸ್ಕೊಳ್ಬೇಕನ್ನೋದು ನಮ್ಮದು ಒಂದು ಅಭಿಪ್ರಾಯ ಇರೋದರಿಂದ ನಾ ಈ ಮಾತನ್ನು ಆಡ್ತಾ ಇದ್ದೀನಿ.